ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾರ್ ರೆಡಿ ಇದೆ, ಹೊರಡೋಣ. ಬೇಕಾಗಿಲ್ಲ, ನಾನು ಬೇರೆ ಕಾರಲ್ಲಿ ಬರ್ತೀನಿ. ಅಷ್ಟು ಅಹಂಕಾರ ಇರೋರು ಬೇಕಿದ್ರೆ ನಡ್ಕೊಂಡೇ ಹೋಗ್ಲಿ. ನೀನು ಬಾಸ ಮತ್ ಇಬ್ರು ಒಂದೇ ಜಾಗ ತಾನೇ ಹೋಗ್ತಿರೋದು, ಬೇರೆ ಬೇರೆ ಕಾರಲ್ಲಿ ಯಾಕೆ ಹೋಗ್ಬೇಕು? ಸಮತ್ ನನಗೆ ಲೇಟ್ ಆಗ್ತಿದೆ, ಬಾ ಹೊರಡೋಣ. ಬಂದೆ ಅಣ್ಣ. ಯಾಕೆ ಅಣ್ಣನ ಜೊತೆ ಬರಕ್ ಭಯನ? ಅಣ್ಣನ ನೋಡು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ. ನೀನೀಗ ಅಣ್ಣನ ಜೊತೆ ಕಾನ್ಫರೆನ್ಸ್ ರೂಮ್ಗೆ ಒಟ್ಟಿಗೆ ಹೋದ್ರೆ ಪ್ರೆಸೆಂಟೇಷನ್ ಹೇಗೆ ಕೊಡೋದು ಅಂತ ಮರ್ತೋಗುತ್ತೆ ಅಂತನಾ? ಏನ ಮರ್ತೋಗದ? ನಾನು ಅವನಿಗಿಂತ ಕಾನ್ಫಿಡೆಂಟ್ ಆಗಿದ್ದೀನಿ. ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಹಾಗಿದ್ರೆ ಬಂದು ಕಾರಲ್ಲಿ ಕೂತ್ಕೋ, ಅಣ್ಣನ ನೋಡು ಸಾಕು. ಪ್ರತಿಯೊಂದನ್ನು ಅವನೇ ನೋಡಿ ನಾನು ಕಲಿಬೇಕಾಗಿಲ್ಲ. ನನಗೆ ಯಾರನ್ನು ಕಂಡ್ರೂ ಭಯ ಇಲ್ಲ. ನಾನು ಯಾಕೆ ಅವನಿಗೋಸ್ಕರ ಬೇರೆ ಕಾರಲ್ಲಿ ಹೋಗಬೇಕು? ಈ ಕಾರು ನಮ್ಮನೆಗೆ ಸೇರಿದ್ದು ಅಂದರೆ ನನಗೂ ಸೇರಿದ್ದೆ. ಅದು ಸರಿನೇ. ಈ ಮನೆನೂ ಇಬ್ರಿಗೆ ಸೇರಿದ್ದು, ಕಂಪ್ನಿನೂ ಇಬ್ರಿಗೆ ಸೇರಿದ್ದು. ಅದೇ ರೀತಿ ಇಬ್ರು ಸೇರಿ ಪ್ರೆಸೆಂಟೇಷನ್ ಕೊಟ್ಟರೆ ಇಬ್ರು ಗೆಲ್ಬೋದಲ್ವಾ? ಅದು ಬಿಟ್ಟು ಈ ರೀತಿ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಮೂರನೇವ್ರಿಗೆ ಲಾಭ ಆಗುತ್ತಷ್ಟೇ. ನಮ್ಮ ಮಧ್ಯೆ ಮೂರನೇವನು ಅಂತ ಇದ್ರೆ ಅದು ನೀನೆ, ಯಾಕಂದರೆ ನೀನು ನನ್ನ ತಮ್ಮ. ಅದನ್ನು ಬಿಟ್ಟು ಬೇರೆ ಯಾರಿಗೂ ಲಾಭ ಆಗಕ್ಕೆ ನಾನು ಬಿಡಲ್ಲ, ಯಾಕಂದರೆ ಟೆಂಡರ್ ನನಗೆ ಸಿಗತ್ತೆ. ಹೊರಡು, ಲೇಟ್ ಆಯಿತು. ಟೆಂಡರ್ನ ನಾನೇ ಪಡ್ಕೋತೀನಿ. ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಅಯ್ಯೋ ದೇವ್ರೆ, ಇವರಿಬ್ರು ಈ ಥರ ಕಿತ್ತಾಡ್ತಿದ್ರೆ ಟೆಂಡರ್ ಯಾರಿಗೆ ಅಂತ ಸಿಗುತ್ತೆ? ಯಾರಿಗೆ ಸಿಕ್ಕಿದ್ರೂ ಸಂತೋಷನೇ, ಯಾರಿಗೆ ಸಿಕ್ಕಿದ್ರೂ ಸಂಕಟನೇ. ಈ ಸಮಸ್ಯೆನ ನೀನೇ ಪರಿಹಾರ ಮಾಡಬೇಕು ಅಂತ. ಅವತ್ತು ನಾನು ಮಾಡಿದ ಪ್ಲ್ಯಾನ್ನ ಅಣ್ಣ ತಮ್ಮಂದು ಅಂತ ಹೇಳ್ಕೊಂಡ್ರು. ಇವತ್ತು ಯಾರು ಪ್ಲ್ಯಾನ್ ಕತ್ಕೊಂಡ್ಬಂದಿದ್ದಾರೋ ಏನೋ. ಅವಿನಾಶ್ ಅಭಿ, ಇಷ್ಟು ವರ್ಷ ನಮ್ಮ ಪ್ರಾಜೆಕ್ಟ್ನ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದೀರ. ಆದರೆ ಈ ಸಲ ಕಾನ್ಸೆಪ್ಟ್ನ ಪ್ರೆಸೆಂಟೇ ಮಾಡಿಲ್ಲ. ಇವತ್ತು ನಿಮಗೋಸ್ಕರ ಅಂತಲೇ ಈ ಅವಕಾಶ ಕೊಡ್ತಾ ಇದ್ದೀನಿ. ರೆಡಿ ಇದ್ದೀರಾ ಅಲ್ವಾ? ಹಾಗೇನಾದರೂ ರೆಡಿ ಇಲ್ಲ ಅಂದರೆ ಟೆಂಡರ್ ಇವ್ರಿಗೋಗುತ್ತೆ. ಸರ್, ಟೆಂಡರ್ ನಮಗೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಯಾಕಂದರೆ ಕಾನ್ಸೆಪ್ಟು ಅಷ್ಟು ಚೆನ್ನಾಗಿದೆ, ಅದು ನಿಮಗೂ ಗೊತ್ತಿದೆ. ಇವ್ರಿಗೆ ಅವಕಾಶ ಕೊಟ್ಟು ನೀವು ನಿಮ್ಮ ಟೈಮ್ನ ಸುಮ್ಮನೆ ವೇಸ್ಟ್ ಮಾಡ್ಕೋತಾ ಇದ್ದೀರಾ ಅನ್ಸುತ್ತೆ. ಹಾಗೆಲ್ಲ ಹೇಳೋಕ್ಕಾಗಲ್ಲ. ನಿಮ್ಮ ಕಾನ್ಸೆಪ್ಟು ಚೆನ್ನಾಗಿತ್ತು, ಹಾಗಂತ ಇವ್ರು ಮಾಡಿರೋ ಕಾನ್ಸೆಪ್ಟನ್ನ ನೋಡದೇ ಇರೋಕ್ಕಾಗತ್ತೆ? ಸರ್, ನಾನು ಪ್ರೆಸೆಂಟೇಷನ್ಗೆ ರೆಡಿ ಇದ್ದೇನೆ. ವೆರಿ ಗುಡ್, ಪ್ಲೀಸ್ ಗೋ ಅಹೆಡ್. ಥ್ಯಾಂಕ್ ಯು. ಹೆಲೋ ಆಲ್. ಇಷ್ಟು ವರ್ಷ ನಮ್ಮ ಕಂಪ್ನಿ ಪ್ರಾಜೆಕ್ಟ್ನ ಚೆನ್ನಾಗಿ ನಿಭಾಯಿಸಿದೆ ಅಂತ ಈಗಷ್ಟೇ EPL CEO ಹೇಳಿದ್ರು. ಅದಕ್ಕೆ ಕಾರಣ ನಮ್ಮ ತಂದೆ. ಅವರು ನಮ್ಮ ಕಂಪ್ನಿ ಓಪನ್ ಮಾಡಿದಾಗ ಬರೀ ಬಿಸ್ನೆಸ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಿಸ್ನೆಸ್ ಮಾಡಿಲ್ಲ. ನಮ್ಮ ಕಂಪ್ನಿ ಅಂದರೆ ಅವ್ರಿಗೆ ಇಮೋಷನ್. ಅವ್ರು ಮಾಡೋ ಅಡುಗೆಗಳಲ್ಲಿ ರುಚಿ ಮಾತ್ರ ಅಲ್ಲ, ಪ್ರೀತಿ ಇರುತ್ತೆ, ಆತ್ಮೀಯತೆ ಇರುತ್ತೆ. ಟೂರ್ನಮೆಂಟಲ್ಲಿ ನಾವು ಫುಡ್ ಕೊಡುವಾಗ ಆ ಫುಡ್ನ ಹೇಗೆ ಸರ್ವ್ ಮಾಡ್ತೀವಿ, ಎಂತೆಂಥ ಫುಡ್ ಸರ್ವ್ ಮಾಡ್ತೀವಿ ಅನ್ನೋದಕ್ಕಿಂತ ಆ ಫುಡ್ಡಲ್ಲಿ ರುಚಿ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್. ನಮ್ಮ ದೇಶೀಯ ರುಚಿ ಅಂದರೆ ಅಥೆಂಟಿಕ್ ಟೇಸ್ಟ್ ಇರೋ ಐಟಮ್ಗಳಿಗೆ ತುಂಬ ಬೇಡಿಕೆ ಇದೆ, ಬೆಲೆನೂ ಇದೆ. ನಾನೀಗ ಹೇಳ್ತಿರೋ ಕಾನ್ಸೆಪ್ಟಲ್ಲಿ ನಮ್ಮ ಸಾಂಪ್ರದಾಯಿಕ ಅಡುಗೆಗಳ ಬಗ್ಗೆ ಹೇಳ್ತೀನಿ. ಹಾಗೆ ನಮ್ಮ ಕಾನ್ಸೆಪ್ಟು ಈಕೋ ಫ್ರೆಂಡ್ಲಿ ಆಗಿರುತ್ತೆ. ಒಂದು ಹಣ್ಣನ್ನು ತಿನ್ನುವಾಗ ಆ ಹಣ್ಣಿನ ಸಿಪ್ಪೆನೂ ಎಷ್ಟಿದೆ, ಅದನ್ನು ಹೇಗೆ ಬಳಸ್ಕೋಬೋದು ಅನ್ನೋದನ್ನು ನನ್ನ ಕಾನ್ಸೆಪ್ಟಲ್ಲಿ ಹೇಳ್ತಾ ಹೋಗ್ತೀನಿ.
ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದು ಸುಲಭ, ಆದರೆ ಅದನ್ನ ಪ್ರೆಸೆಂಟ್ ಮಾಡೋದು ತುಂಬ ಕಷ್ಟ. ಪ್ರೆಸೆಂಟ್ ಮಾಡೋಕ್ಕಾಗದೇ ಇದ್ದಾಗ ಇಂಥ ನಾಟಕಗಳೆಲ್ಲ ಶುರುವಾಗುತ್ತೆ. ಆಸ್ತಿಲಿ ಯಾರ್ಯಾರಿಗೆ ಏನೇನು ಬರಬೇಕು ಅನ್ನೋದೆಲ್ಲ ಸರಿಯಾಗಿದೆಯಲ್ಲ? ಎಲ್ಲ ಸರಿಯಾಗಿದೆ ಸರ್. ಇನ್ನೇನು ಡಿವೈಡ್ ಆಗಿ ರಿಜಿಸ್ಟ್ರೇಷನ್ ಆಗಬೇಕು ಅಷ್ಟೇ. ಮಾಧವ್ ಅವರೇ, ಏನಿದೆಲ್ಲ? ಆಸ್ತಿನ ಪಾಲ್ ಮಾಡ್ತಾ ಇದ್ದೀರಾ? ಮಕ್ಕಳೇನೋ ಕೋಪಕ್ಕೆ ಬೇರೆ ಹೋಗ್ತೀನಿ ಅಂತ ಇದ್ದಾರೆ, ನೀವ್ಯಾಕೆ ಅದನ್ನೇ ದೊಡ್ಡದು ಮಾಡ್ತಾ ಇದ್ದೀರಾ? ನಾವೆಲ್ಲರೂ ಕೂತು ಅವ್ರಿಗೆ ಬುದ್ಧಿ ಹೇಳೋಣ. ಇದೆಲ್ಲ ಬೇಡ ಮಾಧವ್ ಅವರೇ. ಹೌದು ಮಾವ, ಇವರಿಬ್ರು ಜಗಳ ಏನು ಹೊಸ್ತಲ್ವಲ್ಲ. ನೀವಿಷ್ಟಕ್ಕೆ ಆಸ್ತಿನ ಪಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ನಂಗೆ ಭಯ ಆಗ್ತಿದೆ. ನಾನಂತೂ ಅಕ್ಕನ ಬಿಟ್ಟು ಎಲ್ಲೂ ಹೋಗಲ್ಲ. ಈಗಷ್ಟೇ ನಂಗೆ ಅವಳ ಪ್ರೀತಿ ಸಿಕ್ಕಿದೆ, ಅವಳಿಂದ ದೂರ ಆಗಲ್ಲ. ಅವಳಿಗೆ ಈ ವಿಷಯ ಏನಾದರೂ ಗೊತ್ತಾದರೆ ತುಂಬ ನೊಂದ್ಕೋತಾಳೆ. ಎಲ್ರಿಗೂ ಗೊತ್ತಾಗಲೇಬೇಕು. ಪೂರ್ಣಿಯಲ್ಲಿದ್ದಾಳೆ? ಮಗುನ ಮಲಗಿಸ್ತಿದ್ದಾಳೆ. ಸರಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವರಿಬ್ಬರದು ಅತಿಯಾಗಿದೆ. ಪದೇ ಪದೇ ನಾನು ದೂರ ಹೋಗ್ತೀನಿ, ಬೇರೆ ಹೋಗ್ತೀನಿ ಅಂತ ಹೇಳೋ ಮಾತುಗಳನ್ನು ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ದೂರ ಹೋಗಿ ನೆಮ್ಮದಿಯಾಗಿರೋದು ಒಳ್ಳೇದು ಅಂತ ನನಗನ್ಸುತ್ತೆ. ಮಾಧವ್ ಅವರೇ, ನೀವು ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ? ಮಕ್ಕಳು ಸಿಟ್ಟಲ್ಲಿ ಏನೋ ಮಾತಾಡಿದ್ದಾರೆ. ಸಿಟ್ನಲ್ಲಿ ಇದ್ದಾಗಲೇ ಎಲ್ಲ ಕೆಡಕುಗಳು ಸಂಭವಿಸೋದು ತುಳಸೋರೆ. ನಾನೀಗಾಗಲೇ ನಿರ್ಧಾರ ಮಾಡಾಗಿದೆ. ಇನ್ನು ಯಾರ ಮಾತು ಕೇಳೋದಿಲ್ಲ. ನೀವು ಯಾರೂ ಇದರಲ್ಲಿ ತಲೆ ಹಾಕ್ಬಿಡಿ. ಸರ್, ಆಸ್ತಿ ವಿವರಗಳೆಲ್ಲ ಏನೇನಿದೆ? ಏನಿದು ತುಳಸಿ? ನಾನು ಅಂದ್ಕೊಂಡಿದ್ದು ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ನೀನು ಮಗು ನಾಮಕರಣದಲ್ಲಿ ಮನೆಯವರೆಲ್ಲರೂ ನಗ್ನಗ್ತಾ ಇದ್ರು, ಆದರೆ ಅದೇ ಕೊನೆ ಆಗೋಯ್ತಲ್ಲ. ಈ ಮನೆ ಪಾಲಾಗ್ತಾ ಇದೆ, ಮನೆಯವರೆಲ್ಲರೂ ಚಿತ್ರ ಆಗೋಗ್ತಾರೆ. ಒಗ್ಗಟ್ಟಲ್ಲಿದ್ದಾಗ ಒಡೆಯೋದು ಕಷ್ಟ ಆಗ್ತಾ ಇತ್ತೇನೋ, ಆದರೆ ಈಗ ಒಬ್ಬೊಬ್ಬರನ್ನೇ ಮುಗಿಸ್ತೀನಿ. ನೀನು ಯಾವ ಮಗನ ಜೊತೆ ಅಂತ ಇರ್ತೀಯಾ? ಏನು ಮಾಡ್ತೀಯಾ? ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ. ನಾನು ಗೆಲ್ತಿದ್ದೀನಿ ತುಳಸಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.